KGF ಚಾಪ್ಟರ್ 2 ನಂತರ ಬರೋಬ್ಬರಿ 4 ವರ್ಷಗಳ ಬಳಿಕ ಯಶ್ ಅವರು ಟಾಕ್ಸಿಕ್ ಮೂಲಕ ಮತ್ತೆ ದೊಡ್ಡ ಪರದೆಗೆ ಬಂದಿದ್ದಾರೆ. ಹಾಗಾಗಿ ಸಹಜವಾಗಿಯೇ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು. ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ 1940ರಿಂದ 1970ರ ಅವಧಿಯ ಗೋವಾ ಮತ್ತು ಅದರ ಕ್ರೈಮ್ ಅಂಡರ್ವರ್ಲ್ಡ್ ಬ್ಯಾಕ್ಡ್ರಾಪ್ನಲ್ಲಿ ಸಾಗುವಂತಹ ಒಂದು ಡಾರ್ಕ್ ಸ್ಟೈಲೈಸ್ಡ್ ಗ್ಯಾಂಗ್ಸ್ಟರ್ ಡ್ರಾಮಾ. ಇದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ. ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನೋ ಟ್ಯಾಗ್ ಲೈನ್ಗೆ ತಕ್ಕಂತೆ ಇದು ಅಡಲ್ಟ್ ಆಡಿಯನ್ಸ್ಗಾಗಿ ಮಾಡಿರುವಂತಹ ಒಂದು ಬೋಲ್ಡ್ ಅಟೆಂಪ್ಟ್. ಮೊದಲಿಗೆ ಯಶ್ ಬಗ್ಗೆ ಹೇಳಲೇಬೇಕು. ಯಶ್ ಇಲ್ಲಿ ರಾಯ ಹಾಗೆಯೇ ಟಿಗೆಟ್ ಅನ್ನುವಂಥ 2 ವಿಭಿನ್ನ ಶೇಡ್ಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಎರಡೂ ಪಾತ್ರಗಳ ಬಾಡಿ ಲ್ಯಾಂಗ್ವೇಜ್, ಸ್ಟೈಲ್, ಆಟಿಟ್ಯೂಡ್ ಹಾಗೆಯೇ ಪರ್ಫಾರ್ಮೆನ್ಸ್ನಲ್ಲಿ ವೇರಿಯೇಷನ್ ತರುವಂತಹ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ರಾಯ ಪಾತ್ರದಲ್ಲಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತ. ಟಿಗೆಟ್ ಪಾತ್ರದಲ್ಲಿ ಮತ್ತೊಂದು ರೀತಿಯ ಎನರ್ಜಿ ಮತ್ತು ಆಟಿಟ್ಯೂಡ್ ಕಾಣಿಸುತ್ತೆ. 4 ವರ್ಷಗಳಿಂದ ಯಶ್ ಅವರನ್ನ ದೊಡ್ಡ ಪರದೆಯಲ್ಲಿ ನೋಡಲು ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಅವರ ಲುಕ್ಸ್ ಆಗಿರ್ಬೋದು, ಸ್ಟೈಲ್, ಆಕ್ಷನ್ ಮತ್ತು ಆಟಿಟ್ಯೂಡ್ ಖಂಡಿತವಾಗಿಯೂ ಕೂಡ ದೊಡ್ಡ ಟ್ರೀಟ್. ಅದರಲ್ಲೂ ಆಕ್ಷನ್ ಸೀಕ್ವೆನ್ಸಸ್ ಚಿತ್ರದ ಪ್ರಮುಖ ಹೈಲೈಟ್ಸ್. ಇಂಟರ್ನ್ಯಾಷನಲ್ ಆಕ್ಷನ್ ಕೊರಿಯೋಗ್ರಾಫರ್ ಜೆ ಪೆರಿ ಅವರ ಇನ್ವಾಲ್ವ್ಮೆಂಟ್ ಈ ಚಿತ್ರದ ಫೈಟ್ ಸೀಕ್ವೆನ್ಸಸ್ನಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ. ಇನ್ನು ದೊಡ್ಡ ಸ್ಕ್ರೀನ್ನಲ್ಲಿ ನೋಡಿದಾಗ ಈ ಸಿನಿಮಾದ ಸ್ಕೇಲ್ ಇನ್ನಷ್ಟು ಚೆನ್ನಾಗಿ ಅನುಭವವಾಗುತ್ತೆ. ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನಲ್ಲಿ ರವಿ ಬಸ್ರೂರ್ ಹಾಗೆಯೇ ವಿಶಾಲ್ ಮಿಶ್ರಾ ಅವರ ಕಾಂಟ್ರಿಬ್ಯೂಷನ್ ಇದೆ. ವಿಶೇಷವಾಗಿ ತಬಾಹಿ ಮತ್ತು ಕೆಲವು ಥೀಮ್ಯಾಟಿಕ್ ಪೀಸಸ್ ಸಿನಿಮಾದ ಮೂಡ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಚಿತ್ರದ ಆಲ್ಬಮ್ ಪ್ರಯೋಗಾತ್ಮಕವಾಗಿದೆ, ಆದರೆ ತಬಾಹಿ ಹೊರತುಪಡಿಸಿ ಎಲ್ಲ ಹಾಡುಗಳು ಕೂಡ ಒಂದೇ ರೀತಿಯಲ್ಲಿ ಇನ್ಸ್ಟೆಂಟ್ಲಿ ಕ್ಯಾಚಿ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದ್ರೆ, ನಯನ್ತಾರಾ ಗಂಗಾ ಪಾತ್ರದಲ್ಲಿ ತುಂಬಾ ಮೆಚೂರ್ ಹಾಗೇನೆ ಪವರ್ಫುಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರು ಸ್ಕ್ರೀನ್ ಮೇಲೆ ಬಂದಾಗ್ಲೆಲ್ಲ ಒಂದು ಸ್ಟ್ರಾಂಗ್ ಪ್ರೆಸೆನ್ಸ್ ಸಿಗುತ್ತೆ. ಆದ್ರೆ ಅವರಂತಹ ಪರ್ಫಾರ್ಮರ್ಗೆ ಇನ್ನೂ ಹೆಚ್ಚು ಡೆಪ್ತ್ ಇರುವಂತ ಕ್ಯಾರೆಕ್ಟರ್ ಬರಿಬಹುದಾಗಿತ್ತು ಅಂತ ಅನ್ಸುತ್ತೆ. ಇನ್ನು ಕಿಯಾರಾ ಅಡ್ವಾಣಿ ಸ್ಕ್ರೀನ್ ಮೇಲೆ ಗಾರ್ಜಿಯಸ್ ಆಗಿ ಕಾಣುವುದರ ಜೊತೆಗೆ ತಮ್ಮ ಕ್ಯಾರೆಕ್ಟರ್ನ ಎಮೋಷನಲ್ ಸೈಡ್ ಅನ್ನ ಕೂಡ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅವ್ರ ಕೆರಿಯರ್ನ ಮೆಮೊರಬಲ್ ಪರ್ಫಾರ್ಮೆನ್ಸಸ್ನಲ್ಲಿ ಇದು ಒಂದಾಗಬಹುದು. ಹ್ಯೂಮಾ ಕುರೇಶಿ ತಮ್ಮ ಪಾತ್ರಕ್ಕೆ ನ್ಯಾಯವನ್ನ ಒದಗಿಸಿದ್ದಾರೆ, ಆದರೆ ಅವರ ಆಕ್ಟಿಂಗ್ ಕೇಪಬಿಲಿಟಿಗೆ ಇನ್ನೂ ಹೆಚ್ಚಿನ ಎಮೋಷನಲ್ ಡೆಪ್ತ್ ಹಾಗೆಯೇ ಲೇಯರ್ಸ್ ಕ್ಯಾರೆಕ್ಟರ್ನಲ್ಲಿ ಇರಬೇಕಾಗಿತ್ತು. ರುಕ್ಮಿಣಿ ವಸಂತ್ ಅವ್ರಿಗೂ ಕೂಡ ಇದೇ ಮಾತು. ಅವರು ತುಂಬಾ ಟ್ಯಾಲೆಂಟೆಡ್ ಪರ್ಫಾರ್ಮರ್, ಆದರೆ ಅವರ ಕ್ಯಾರೆಕ್ಟರ್ಗೆ ಇನ್ನಷ್ಟು ಲೇಯರ್ಸ್ ಹಾಗೆಯೇ ಎಮೋಷನಲ್ ಸ್ಪೇಸ್ ಸಿಕ್ಕಿದ್ರೆ ಪರ್ಫಾರ್ಮೆನ್ಸ್ ಇನ್ನಷ್ಟು ಇಂಪ್ಯಾಕ್ಟ್ಫುಲ್ ಆಗ್ತಾ ಇತ್ತು. ತಾರಾ ಸುತರಿಯಾ ಕೂಡ ತಮ್ಮ ರೋಲ್ನಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಪರ್ಫಾರ್ಮ್ ಮಾಡಿದ್ದಾರೆ ಕೂಡ. ಆದರೆ ಟಾಕ್ಸಿಕ್ನ ದೊಡ್ಡ ಸ್ಟ್ರೆಂತ್ ಏನಿತ್ತು ಅದೇ ಚಿತ್ರದ ದೊಡ್ಡ ವೀಕ್ನೆಸ್ ಕೂಡ ಆಗುತ್ತೆ. ಸಿನಿಮಾದ ಸ್ಕೇಲ್ ತುಂಬಾ ದೊಡ್ಡದು, ವಿಜುವಲ್ಸ್ ಕೂಡ ದೊಡ್ಡದು, ಆಕ್ಷನ್ ತುಂಬಾ ದೊಡ್ಡದು, ಯಶ್ ಅವರ ಪ್ರೆಸೆಂಟೇಷನ್ ಕೂಡ ತುಂಬಾ ದೊಡ್ಡದು. ಆದರೆ ಅದಕ್ಕೆ ಸಮನಾಗಿ ಕತೆ ಮತ್ತು ಸ್ಕ್ರೀನ್ ಪ್ಲೇ ಇನ್ನೂ ಟೈಟ್ ಆಗಿರಬೇಕಾಗಿತ್ತು. ಕೆಲವು ಕಡೆ ಕ್ಯಾರೆಕ್ಟರ್ಸ್ ಮತ್ತು ಅವರ ಮೋಟಿವೇಶನ್ಸ್ ನಮ್ಮೊಳಗೆ ಸಂಪೂರ್ಣವಾಗಿ ಕನೆಕ್ಟ್ ಆಗೋದಿಲ್ಲ. ಕೆಲವು ನರೇಟಿವ್ ಶಿಫ್ಟ್ಸ್ ಕೂಡ ಅಬ್ರಪ್ಟ್ ಆಗಿ ಅನ್ಸುತ್ತೆ. ಹಲವಾರು ರಿವ್ಯೂಸ್ ಕೂಡ ಇದೇ ಪಾಯಿಂಟ್ ಮಾಡಿವೆ. ವಿಜುವಲ್ ಆಂಬಿಷನ್ ಮತ್ತು ಯಶ್ ಪರ್ಫಾರ್ಮೆನ್ಸ್ಗೆ ಪ್ರೇಸ್ ಸಿಕ್ಕಿದ್ರೂ ಕೂಡ ಸ್ಕ್ರೀನ್ ಪ್ಲೇ ಮತ್ತು ಎಮೋಷನಲ್ ಕನೆಕ್ಟ್ ಬಗ್ಗೆ ಮಿಕ್ಸ್ಡ್ ರೆಸ್ಪಾನ್ಸಸ್ ಬಂದಿವೆ. ನನ್ನ ಬಿಗ್ಗೆಸ್ಟ್ ಕಂಪ್ಲೇಂಟ್ ಕೂಡ ಇದೆ. ಯಶ್ ಅವರ ಕ್ಯಾರೆಕ್ಟರ್ಗೆ ಇಷ್ಟೊಂದು ಸ್ಟೈಲ್, ಆಟಿಟ್ಯೂಡ್, ಆಕ್ಷನ್ ಮತ್ತು ಎಲಿವೇಶನ್ ಕೊಟ್ಟಿರುವಾಗ ಅದರ ಹಿಂದೆ ಇರುವಂತಹ ಎಮೋಷನ್ ಇನ್ನಷ್ಟು ಸ್ಟ್ರಾಂಗ್ಲಿ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು. ಫಾದರ್ ಸನ್ ರಿಲೇಶನ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಡೈನಾಮಿಕ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ನಡುವಿನ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಇವು ಇನ್ನಷ್ಟು ಡೀಪ್ಲಿ ಕನೆಕ್ಟ್ ಆಗಿದ್ರೆ ಸಿನಿಮಾ ಕೇವಲ ವಿಜುವಲ್ ಸ್ಪೆಕ್ಟೇಕಲ್ ಆಗಿರದೆ ಎಮೋಷನಲ್ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತಾ ಇತ್ತು. ಇನ್ನೊಂದು ವಿಷಯ, ಟಾಕ್ಸಿಕ್ ಅನ್ನು KGF ಜೊತೆ ಕಂಪೇರ್ ಮಾಡಬಾರ್ದು. KGFನ ಸ್ಟ್ರೆಂತ್ ಅದರ ಸಿಂಪಲ್ ಎಮೋಷನಲ್ ಕೋರ್ ಹಾಗೆಯೇ ಮಾಸ್ ಸ್ಟೋರಿ ಟೆಲ್ಲಿಂಗ್. ಟಾಕ್ಸಿಕ್ ಹೆಚ್ಚು ಡಾರ್ಕ್, ಸ್ಟೈಲೈಸ್ಡ್ ಮತ್ತು ಎಕ್ಸ್ಪೆರಿಮೆಂಟಲ್ ಆಗಿವೆ. ಹಾಗಾಗಿ KGF ತರಹದ ಪ್ಯೂರ್ ಮಾಸ್ ಎಂಟರ್ಟೈನರ್ ಎಕ್ಸ್ಪೆಕ್ಟ್ ಮಾಡಿ ಹೋದರೆ ಡಿಸಪಾಯಿಂಟ್ಮೆಂಟ್ ಆಗಬಹುದು. ಆದರೆ ಒಂದು ವಿಷಯಕ್ಕೆ ಗೀತು ಮೋಹನ್ ದಾಸ್ ಅವರಿಗೆ ಖಂಡಿತವಾಗಿ ಕೂಡ ಕ್ರೆಡಿಟ್ ಕೊಡಲೇಬೇಕು. ಒಬ್ಬ ಫೀಮೇಲ್ ಫಿಲ್ಮ್ ಮೇಕರ್ ಆಗಿ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್, ಇಷ್ಟು ದೊಡ್ಡ ಬಜೆಟ್ ಮತ್ತು ಇಷ್ಟು ದೊಡ್ಡ ಕ್ಯಾನ್ವಸ್ ತಗೊಂಡು ತನ್ನದೇ ಆದ ವಿಜುವಲ್ ಲ್ಯಾಂಗ್ವೇಜ್ನಲ್ಲಿ ಒಂದು ಬೋಲ್ಡ್ ಇಂಟರ್ನ್ಯಾಷನಲ್ ಸ್ಕೇಲ್ ಆಕ್ಷನ್ ಡ್ರಾಮಾ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಎಲ್ಲ ಕಡೆ ಪರ್ಫೆಕ್ಟ್ ಆಗಿಲ್ಲ, ಆದರೆ ಪ್ರಯತ್ನ ಮಾತ್ರ ತುಂಬಾ ದೊಡ್ಡದು. ಹಾಗಾದ್ರೆ ಟಾಕ್ಸಿಕ್ ನೋಡ್ಬೇಕಾ? ಡೆಫಿನೆಟ್ಲಿ ಒನ್ಸ್ ಆನ್ ದ ಬಿಗ್ ಸ್ಕ್ರೀನ್. ಯಶ್ ಅವರ ಪರ್ಫಾರ್ಮೆನ್ಸ್, ಜೆ ಪೆರಿ ಅವರ ಆಕ್ಷನ್ ಕೊರಿಯೋಗ್ರಫಿ, ರಾಜೀವ್ ರವಿ ಅವರ ಸಿನಿಮ್ಯಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್, ಸೌಂಡ್ ಮತ್ತು ಓವರ್ ಆಲ್ ವಿಜುವಲ್ ಸ್ಕಿಲ್ಗಾಗಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಕತೆ ಇನ್ನೂ ಟೈಟ್ ಆಗಿರಬೇಕಾಗಿತ್ತು, ಸ್ಕ್ರೀನ್ ಪ್ಲೇ ಇನ್ನೂ ಎಂಗೇಜಿಂಗ್ ಆಗಿರಬೇಕಾಗಿತ್ತು, ಎಮೋಷನಲ್ ಡೆಪ್ತ್ ಇನ್ನೂ ಹೆಚ್ಚಾಗಿರಬೇಕಾಗಿತ್ತು. ಆದರೆ ಕನ್ನಡ ಸಿನಿಮಾದಿಂದ ಇಂಥ ಒಂದು ಗ್ಲೋಬಲ್ ಸ್ಕೇಲ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುವ ಪ್ರಯತ್ನವನ್ನ ಖಂಡಿತವಾಗಿಯೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಒಟ್ನಲ್ಲಿ ಟಾಕ್ಸಿಕ್ ಒಂದು ಪರ್ಫೆಕ್ಟ್ ಸಿನಿಮಾ ಅಲ್ಲ, ಆದರೆ ಒಂದು ದೊಡ್ಡ ಪ್ರಯತ್ನ. ಯಶ್ ಅವರ ವಿಭಿನ್ನ ಅವತಾರ, ಅದ್ಭುತ ವಿಜುವಲ್ಸ್ ಮತ್ತು ಇಂಟರ್ನ್ಯಾಷನಲ್ ಸ್ಕೇಲ್ ಆಕ್ಷನ್ಗಾಗಿ ಒಮ್ಮೆ ಥಿಯೇಟರ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬಹುದಾದಂತಹ ಸಿನಿಮಾ.